Hi guys, welcome back to Triveni Pujari Vlogs. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಓಕೆನಾ, ಬ್ಯಾಚುಲರ್ ಕುಕ್ಕಿಂಗ್ ಸೀರೀಸ್ 2 ಆಲ್ರೆಡಿ 1 ನೀವು ನೋಡಿದ್ದೀರಾ. ಅದಾದಮೇಲೆ ಸ್ವಲ್ಪ ಲಾಂಗ್ ಗ್ಯಾಪ್ ಆಯಿತು. ಅದಾದಮೇಲೆ ಈಗ ಸೀರೀಸ್ 2 ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಬ್ಯಾಚುಲರ್ಸ್ಗೋಸ್ಕರನೇ ಮಾಡ್ತಾ ಇರುವಂತಹ ಒಂದು ಕುಕ್ಕಿಂಗ್ ರೆಸಿಪಿಗಳು. ವೆಲ್ಕಮ್ ಟು ತ್ರಿವೇಣೀಸ್ ಕಿಚನ್. ಸೊ ಇವತ್ತಿನ ಕುಕ್ಕಿಂಗ್ ಸೀರೀಸಲ್ಲಿ ಏನಂದರೆ ತುಂಬ ಈಸಿಯಾಗಿ ನಾವು ಯಾವ ಥರ ಅಡುಗೆ ಮಾಡ್ಕೋಬೋದು ಮನೇಲೇ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಎಸ್ಪೆಷಲಿ ಬ್ಯಾಚುಲರ್ಸ್ಗೋಸ್ಕರ ನಾನು ಮಾಡ್ತಿರುವಂತಹ ಒಂದು ರೆಸಿಪಿ. ಆ್ಯಂಡ್ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಗೈಸ್, ಅಯ್ಯೋ ಅದ್ರ ಹೆಸರೇ ಮಾಡ್ತಾಯಿತ್ತಲ್ಲ, ಓಕೆ, ಪಡ್ಡು ಮಾಡ್ತಾಯಿದ್ದೀನಿ. ಯಾರಿಗೆ ಪಡ್ಡು ಅಂದರೆ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ತುಂಬ ಈಸಿಯಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಂತರ ಲೇಝಿ ಆಗಿರೋರು ಈ ಥರ ಮೆಥಡ್ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ನೀವು ನೋಡ್ಬೋದು, ಇಡ್ಲಿ ದೋಸೆ ಬ್ಯಾಟರ್ ಬರುತ್ತಲ್ಲ ಅದು. ನಾನು ಇದನ್ನ ಹೊರಗಡೆಯಿಂದ ತೊಗೊಬಂದಿರೋದು, ನಾನು ಮಾಡಿರುವಂಥದ್ದಲ್ಲ. ನಾನೇನು ಹೇಳ್ತೀನಿ ಅಂದರೆ, ಈಗ ಬ್ಯಾಚುಲರ್ಸ್ಗೆ ನಾವು ಮನೇಲೇ ಎಲ್ಲ ಏನು ಹೇಳೋದು, ಮನೇಲೇ ಅದನ್ನ ನೆನೆಸಿಟ್ಕೊಂಡು ಮಾಡೋದಾದರೆ ತುಂಬ ವೇಸ್ಟ್ ಅಂದ್ಕೊತೀನಿ. ಯಾಕಂದರೆ ನಮಗೆ ಬೇಕಾಗಿರೋ ಕ್ವಾಂಟಿಟಿಯೇ ಸ್ವಲ್ಪ ಕಮ್ಮಿ. ಸೊ ಅದರಿಂದಾಗಿ ಈ ಥರ ತಂದಿಟ್ಕೊಂಡ್ರೆ ಒಳ್ಳೆಯದು. ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಜಸ್ಟ್ 60 ರೂಪೀಸ್ ಗೈಸ್. ನಾನು ಒಂದು ಸಲ ತಂದರೆ ನನಗೆ ಆಲ್ಮೋಸ್ಟ್ 3 ಡೇಸ್ ಬರುತ್ತೆ. ಸೊ ನಾನು ಮನೇಲಿ ಮಾಡ್ಕೋಬೇಕಾದ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದರಲ್ಲಿ ನಾನು 3 ಐಟಮ್ಸ್ ಮಾಡ್ಕೋಬೋದು. ಒಂದು ದೋಸೆ ಮಾಡ್ಕೋಬೋದು, ಇನ್ನೊಂದು ಇಡ್ಲಿ ಮಾಡ್ಕೋಬೋದು, ಇನ್ನೊಂದು ಪಡ್ಡು ಮಾಡ್ಕೋಬೋದು. ಸೊ ಇವತ್ತು ನಾನು ಪಡ್ಡು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಆ್ಯಂಡ್ ಇದು ಬಂದುಬಿಟ್ಟು ಪ್ಯೂರ್. ಇಲ್ಲಿ ಅಂದರೆ ನಾನಿರೋ ಏರಿಯಾದಲ್ಲಿ ಒಂದು ಗಂಡ ಹೆಂಡತಿ ಮಾಡ್ತಾರೆ. ಇದನ್ನ ಮಾಡಿಬಿಟ್ಟು ಮಾರ್ತಾರೆ. ಇದಕ್ಕೆ ಯಾವುದೇ ಥರದ ಕೆಮಿಕಲ್ ಅವ್ರು ಹಾಕಲ್ಲ. ಪ್ಯೂರಾಗಿ ಅವರೇ ಬೆಳಿಗ್ಗೆ ಮಾಡಿ ಕೊಡ್ತಾರೆ. ಜಸ್ಟ್ 60 ರೂಪೀಸ್ 1 kgಗೆ ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಅವ್ರ ಕೈಯಿಂದನೇ ತೊಗೊಳ್ತೀನಿ. ಯಾಕಂದರೆ ಪ್ಯೂರ್ ಆಗಿರುತ್ತಲ್ವ, ಯಾವುದೇ ಕೆಮಿಕಲ್ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಏನೂ ಹಾಕಲ್ಲ ಅವರು. ನೀವು ಅಷ್ಟೇ ಹೊರಗಡೆಯಿಂದ ಇಡ್ಲಿ ಬ್ಯಾಟರ್ ತಂದುಬಿಟ್ಟು ಈ ಥರ ಮಾಡ್ಕೋಬೋದು. ಈ ಥರ ಯಾರಾದರೂ ಪ್ಯೂರಾಗಿ ಮಾರೋರಿದ್ದರೆ ಅವ್ರ ಜೊತೆನೇ ಇಸ್ಕೊಳ್ಳಿ ಗೈಸ್, ಅದು ತುಂಬ ಒಳ್ಳೆಯದು. ನೆಕ್ಸ್ಟ್ ಪಡ್ಡು. ಇದು ನಾನು ಡಿಮಾರ್ಟಿಂದ ತೊಗೊಂಡಿರೋದು. ನೀವು ಆಲ್ರೆಡಿ ನೋಡಿರ್ತೀರ ನನ್ನ ಡಿಮಾರ್ಟ್ ವ್ಲಾಗಲ್ಲಿ. ಈಗ ಮುಂಜಾನೆ ಸರಿಸುಮಾರು ಒಂದು 4 ಗಂಟೆ ಗೈಸ್. ಆಫೀಸಿಂದ ಬಂದು ಈ ಕೆಲಸ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ನೋಡಿ ಜಸ್ಟ್ ಇಷ್ಟೇ ನಾನು ಪಡ್ಡು ಮಾಡಲಿಕ್ಕೆ ಯೂಸ್ ಮಾಡ್ಕೊತಾ ಇರೋದು. ಇನ್ನು ಬಾಕಿ ಉಳಿದಿರೋದನ್ನ ನಾನು ಹೀಗೇ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಏನು ಮಾಡ್ತೀನಿ ಅಂದರೆ, ಪಡ್ಡೆಲ್ಲ ಆದಮೇಲೆ ಇದನ್ನ ಒಂದು ಇದಕ್ಕೆ ಹಾಕ್ಬಿಟ್ಟು ದೋಸೆ ಅಳತೆಗೆ ಇದನ್ನ ಮಾಡಿರ್ತೀನಿ. ಸೊ ನಾಳೆ ನಾನು ದೋಸೆ ಮಾಡ್ಕೋಬೋದು. ಹಾಗಾಗಿ ನೋಡಿ, ಈ ಥರ ಎಲ್ಲ ಐಡಿಯಾ ಯಾರು ಕೊಡ್ತಾರೆ ಗೈಸ್? ನನ್ನ ಚಾನಲ್ ಮಾತ್ರ ನಿಮ್ಗೆ ಈ ಥರ ಐಡಿಯಾ ಸಿಗಲಿಕ್ಕೆ ಸಿಗೋದು. ಈಗ ಏನು ಮಾಡ್ತೀರಾ ಅಂದರೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ. ಒಂದು ಈರುಳ್ಳಿನೂ ಬೇಡ. ಇದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇಷ್ಟು ತೊಗೊಂಡಿರೋದು ನಾನು, ನಿಮಗೆ ಗೊತ್ತಾಗುತ್ತಲ್ಲ ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ಸಾಕು. ಹಾಗೆ ಕಾಯಿ ಮೆಣಸು, ನಿಮ್ಮ ಕಾಯಿ ಮೆಣಸಿನ ಖಾರದ ಅನುಗುಣವಾಗಿ ಇದು ಆಗುತ್ತೆ. ನನಗೆ ಸ್ವಲ್ಪ ಖಾರ ಇಷ್ಟ ಆಯಿತಾ, ಹಾಗಾಗಿ ಒಂದು 3, 4, 5 ಕಾಯಿ ಮೆಣಸು ಹಾಕ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೇಸ್ಟ್ಗೋಸ್ಕರ. ಗೈಸ್, ಈ ವಿಡಿಯೋನ ನಾನು ಇವತ್ತೇ ಶೂಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನಾನು ಅರ್ಲಿ ಮಾರ್ನಿಂಗ್ 4 o'clock ಮಾಡಿರುವಂತಹ ರೆಸಿಪಿ. ಓಕೆ, ಈರುಳ್ಳಿ ತೊಗೊಂಡಿದ್ದೀನಿ ಅನ್ನಲ್ಲ, ಈ ಈರುಳ್ಳಿನ ಅರ್ಧ ಭಾಗವಾಗಿ ಮಾಡ್ಕೊಳ್ಳಿ. ನೋಡಿ, ಒಂದು ಈರುಳ್ಳಿಲಿ ಅರ್ಧ ಭಾಗ ತೊಗೊಂಡಿದ್ದೀನಿ. ಗೈಸ್, ಯೂಟ್ಯೂಬು ಮಾಡೋದು ದೊಡ್ಡ ವಿಷಯ ಅಲ್ಲ, ವಿಡಿಯೋ ಮಾಡೋದು ಕೂಡ ದೊಡ್ಡ ವಿಷಯ ಅಲ್ಲ. ಅದನ್ನ ಎಡಿಟ್ ಮಾಡಿ ಥಂಬ್ನೇಲ್ ಮಾಡಿ ಅಪ್ಲೋಡ್ ಮಾಡೋದಿದೆಯಲ್ಲ, ಓ ಗಾಡ್, ಅದಕ್ಕಿಂತ ರಿಸ್ಕ್ ಆಗಿರೋ ಕೆಲಸ ಬೇರೆ ಯಾವುದಿರಲಿಕ್ಕೆ ಚಾನ್ಸ್ ಇಲ್ಲ. ನೋಡಿ, ಬ್ಯಾಚುಲರ್ಸ್ಗೆ ಎಷ್ಟೆಲ್ಲ ಕಷ್ಟ ಇದೆ ಅಂದರೆ, ನಾವೇ ಅಡುಗೆ ಮಾಡ್ಕೋಬೇಕು, ನಾವೇ ತಿನ್ಕೋಬೇಕು. ಯಾರು ನಮ್ಮನ್ನ ಕೇರ್ ಮಾಡೋರೇ ಇಲ್ಲ.
ಫಸ್ಟೆಲ್ಲ ನನಗೆ ಸ್ಕೂಲ್ ಕಾಲೇಜೆಲ್ಲ ಹೋಗ್ತಿರುವಾಗ ಗೊತ್ತೇ ಆಗ್ತಾ ಇರಲಿಲ್ಲ. ಆರಾಮಾಗಿ 6-7 ಗಂಟೆಗೆ ಎದ್ದೊಳ್ತಾ ಇದ್ದೆ. ನಮ್ಮಮ್ಮ ಬಿಸಿ ಬಿಸಿಯಾಗಿ ಮಾಡಿಕೊಡೋರು, ನಾನು ಅದನ್ನ ತಿಂದು ಆರಾಮಾಗಿ ಕಾಲೇಜ್ಗೆ ಹೋಗುವೆ, ಆಮೇಲೆ ಬರುವೆ, ಪುನಃ ತಿನ್ನುವೆ, ಮಲಗುವೆ, ಇಷ್ಟೇ. ಬಟ್ ಬೆಂಗಳೂರಿಗೆ ಬಂದಮೇಲೆ ಎಲ್ಲ ಗೊತ್ತಾಗಿದ್ದು ಕುಕ್ಕಿಂಗ್ ಕೂಡ ಎಷ್ಟು ಕಷ್ಟ, ಕುಕ್ಕಿಂಗ್ ಮಾಡೋದು. ಪಾಪ ನಮ್ಮಮ್ಮ ಬೆಳಿಗ್ಗೆ ಒಂದು 4-5 ಗಂಟೆಗೆಲ್ಲ ಎದ್ದುಬಿಟ್ಟು ಅಡುಗೆ ಮಾಡಿ, ಮಧ್ಯಾಹ್ನದ ಟಿಫನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ, ಬಾಕ್ಸ್ ಕೂಡ ಪ್ಯಾಕ್ ಮಾಡಿ ಕಳಿಸ್ತಾಯಿದ್ರು. ಆಗ ತುಂಬ ಹೇಳ್ತಿದ್ದೆ ನಾನು, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ನೀನು ಆ ಥರ ಮಾಡಲ್ಲ, ಈ ಥರ ಮಾಡಲ್ಲ ಅಂತ. ಬಟ್ ಈಗ ಎಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ, ಪಾಪ ಅವರೆಷ್ಟು ಕಷ್ಟಪಟ್ಟು ಎದ್ದು ಮಾಡಿ ಕೊಡ್ತಾಯಿದ್ರು ನಮಗೋಸ್ಕರ ಅಂತ. ಹಾಗೆಲ್ಲ ಏನು ಮಾಡ್ತಿದ್ದೆ ಅಂದರೆ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂದರೆ ನಾನೇ ಕಂಪ್ಲೇಂಟ್ ಮಾಡ್ತಾಯಿದ್ದೆ, ಏನು ನೀನು ಈ ಥರ ಮಾಡ್ತೀಯಾ, ನಿನಗೆ ಮಾಡೋಕ್ಕೆ ಬರಲ್ಲ, ಹಂಗೆ ಹಿಂಗೆ, ಟೇಸ್ಟ್ ಇಲ್ಲ ಅಂತ. ಬಟ್ ಈಗ ಅನಿಸುತ್ತೆ ಯಾರಾದರೂ ಒಬ್ಬರು ಮಾಡ್ಕೊಡೋರು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಹಾಗೆ ಒಂದೊಂದು ಸ್ಟೇಜ್ ನಾವು ತಲುಪ್ತಾ ಹೋದಂಗೆ ನಮಗೆ ಎಲ್ಲದ್ರದ್ದು ವ್ಯಾಲ್ಯೂ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಬ್ಯಾಚುಲರ್ ಆಗಿ ನಾವು ಕುಕ್ಕಿಂಗ್ ಮಾಡಿದ್ರೆ ನಮಗೆ ಯೂಸ್ ಗೈಸ್, ಯಾಕಂದರೆ ನಾವು ಎಲ್ಲ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಆ್ಯಂಡ್ ಕುಕ್ಕಿಂಗ್ ಕಲಿಬೋದು, ಇದೆಲ್ಲ ಮಾಡ್ಬೋದು. ಓಕೆ, ನಮ್ಮಮ್ಮ ಈ ವಿಡಿಯೋ ನೋಡಿದಾಗ ಒಂದು ಸ್ವಲ್ಪ ನಮ್ಮಮ್ಮನಿಗೆ 1-2 ಕೋಡು ಬರ್ಬೋದು. ಇವಳಿಗೀಗ ನನ್ನದು ವ್ಯಾಲ್ಯೂ ಗೊತ್ತಾಗಿದೆ ಹಂಗೆ ಹಿಂಗೆ ಅಂತ. ಬಟ್ ಪಾಪ ಈಗ ಹೋದರೂ ಸಹ ಅಷ್ಟೇ, ಏನೇನು ಬೇಕು ಎಲ್ಲ ಮಾಡ್ತಾರೆ. ಮನೆಗೆ ಹೋದರೆ ಸಾಕು ಗೈಸ್, ಏನೇನು ಬೇಕು, ಏನೇನು ರೆಸಿಪಿ ಬೇಕು, ಒಂದು ಮನೆಗೆ ಹೋದರೆ ಒಂದು ಕೆಲಸ ಇಲ್ಲ, ಎಲ್ಲ ಅವರೇ ಮಾಡಿ ಮಾಡಿ ಇದು ಮಾಡ್ತಾರೆ. ನಾನು ಹಬ್ಬ ಅಂದರೆ ನಾನು ಸ್ಕೂಲ್ಗೆ ಹೋಗ್ತಿರೋ ಟೈಮಲ್ಲಿ ಜಸ್ಟ್ ಒಂದು ಪಾತ್ರೆ ತೊಳ್ಕೊಡ್ತಾ ಇದ್ದೆ ಬಿಟ್ಟರೆ ಏನು ಅಡುಗೆ ಮಾಡ್ತಾ ಇರಲಿಲ್ಲ. ಯಾವಾಗ ಬೆಂಗಳೂರಿಗೆ ಬಂದು ರೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆಗಿಂದ ಎಲ್ಲ ಕಲ್ತ್ಕೊಂಡೆ. ಹಾಗಂತ ಬರ್ತಾ ಇರಲಿಲ್ಲ ಅಂತಲ್ಲ, ಆ ಟೈಮಲ್ಲಿ ನನಗೆಲ್ಲ ಬರ್ತಾಯಿತ್ತು. ನಾನ್ ವೆಜ್ ಎಲ್ಲ ಮಾಡ್ತಾಯಿದ್ದೆ, ಅಂದರೆ ಯಾವಾಗಲೂ ಮಾಡ್ತಾ ಇರಲಿಲ್ಲ. ಏನಾದರೂ ಆ್ಯನ್ಯುವಲ್ ಲೀವ್ಸ್ ಸಿಗುವಾಗ, ಆಗ ಏನಾದರೂ ಆ್ಯನ್ಯುವಲ್ ಲೀವ್ಸ್ ಎಲ್ಲ ಸಿಗ್ತಿತ್ತಲ್ಲ, ಆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಅದು ಇದು ರೆಸಿಪಿಗಳನ್ನ ಟ್ರೈ ಮಾಡ್ತಾಯಿದ್ದೆ. ಅದು ಬಿಟ್ಟರೆ ನಮ್ಮಮ್ಮನೇ ಎಲ್ಲ ಕುಕ್ಕಿಂಗ್ ಏನೇನು ಬೇಕೋ ಅದೆಲ್ಲ ಅವರೇ ಮಾಡಿಕೊಡೋರು. ಗೈಸ್ ಏನಂದರೆ, ನಾನು ಮೈಕ್ ಹಾಕ್ಕೊಂಡು ವೀಡಿಯೋ ಶೂಟ್ ಮಾಡ್ತಾಯಿದ್ದೆ, ಓಕೆನಾ. ನನಗೆ ಮೈಕ್ ಚಾರ್ಜ್ ಮುಗ್ದಿರೋದೇ ಗೊತ್ತಿಲ್ಲ. ಸೊ ನಾನು ಏನಿಲ್ಲ ಅದಾದಮೇಲೆ ರೆಕಾರ್ಡ್ ಮಾಡಿದ್ದೀನಿ, ಯಾವುದು ಕೂಡ ವಾಯ್ಸ್ ಬಂದಿಲ್ಲ ಗೈಸ್. ಇದು ಈ ವಿಡಿಯೋದಲ್ಲಿ ನಾನು ತುಂಬ ಮಾತಾಡಿದ್ದೆ, ಬಟ್ ಅದು ಯಾವುದು ರೆಕಾರ್ಡ್ ಆಗಿಲ್ಲ. ಯಾಕಂದರೆ ನಂದು ಮೈಕ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು, ನಾನು ಚಾರ್ಜ್ ಹಾಕಿರಲಿಲ್ಲ. ಹಾಗಾಗಿ ಓಕೆ, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಇದ್ರ ಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಾ ಹೋಗ್ತೀನಿ. ಗೈಸ್, ನೀವಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗುತ್ತೆ. ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಅದು ಬಂದ್ಬಿಟ್ಟು ತುಂಬ ವಾಟರಿನೂ ಆಗಿರಬಾರ್ದು, ಒಂದು ಹದವಾಗಿರಬೇಕು, ಓಕೆನಾ. ಕನ್ಸಿಸ್ಟೆನ್ಸಿ ಬಂದು ನಾನೀಗ ನಿಮಗೆ ಇಲ್ಲಿ ತೋರಿಸ್ತೀನಿ. ಇದೇ ಥರ ಕನ್ಸಿಸ್ಟೆನ್ಸಿಲಿ ಇರಬೇಕು. ನಾವು ದೋಸೆ ಏನು ಮಾಡ್ತೀವಿ ಅದರಷ್ಟು ಅಲ್ಲ, ಅಷ್ಟು ನೀರು ಇರಬಾರ್ದು, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರೋ ಥರ ನಾವು ನೋಡ್ಕೋಬೇಕು. ನೋಡಿ, ಇಲ್ಲಿ ಈ ಥರ ಬಂದಿದೆಯಲ್ಲ, ಸೊ ಈ ಥರ ಇರಬೇಕು. ನೆಕ್ಸ್ಟ್ ನಾವು ಏನೆಲ್ಲ ಮಾಡಿಟ್ಕೊಂಡಿದ್ದೀವಲ್ಲ, ಕೊತ್ತಂಬರಿ ಸೊಪ್ಪು ಆಗಿರಬಹುದು, ಈರುಳ್ಳಿ ಆಗಿರ್ಬೋದು, ಮೆಣಸಾಗಿರ್ಬೋದು, ಎಲ್ಲನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಉಪ್ಪು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು.
ಗಾಯ್ಸ್, ಈಗ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪಡ್ಡು ರೆಡಿಯಾಗಿದೆ. ನೀವು 2 ಸೈಡು ಕೂಡ ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಒಂದು 5 ನಿಮಿಷದಲ್ಲಿ ಇದೆಲ್ಲ ಆಗ್ಬಿಡುತ್ತೆ. ಚೆನ್ನಾಗಿ ಒಂದು ತಟ್ಟೆಗೆ ಸರ್ವ್ ಮಾಡಿಕೊಂಡು ನೀವು ಚಟ್ನಿ ಜೊತೆ ಟೇಸ್ಟ್ ಮಾಡ್ಬೋದು ಅಥವಾ ಸಾಂಬಾರ್ ಜೊತೆ ಕೂಡ ಟೇಸ್ಟ್ ಮಾಡ್ಬೋದು. ನನಗೆ ನಾರ್ಮಲಿ ಇದನ್ನ ಹಾಗೆ ತಿನ್ನಲಿಕ್ಕೆ ಇಷ್ಟ, ಹಾಗಾಗಿ ನಾನು ಹಾಗೆ ತಿಂದೆ. ನೀವು ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಅಥವಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗಾಯ್ಸ್. ಅಂಟಿಲ್ ದೆನ್ ಸಿ ಯು, ಬಾಯ್.